ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೈತಿಕ ಹೊಣೆ ಹೊತ್ತು ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ನ ಹಿರಿಯ ನಾಯಕ ವಿಎಸ್ ಉಗ್ರಪ್ಪ ಆಗ್ರಹಿಸಿದರು. ಕಾರವಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶೋಷಿತ ವರ್ಗದ ಪ್ರತಿನಿಧಿಯಾಗಿ ಮಾತನಾಡುತ್ತಿದ್ದೇನೆ ಎಂದ ಅವರು, ರಾಮ ಮಂದಿರದ ಟ್ರಸ್ಟ್ನಲ್ಲಿ ನಡೆದಿರುವ ಆರೋಪಿತ ಅಕ್ರಮಗಳಿಗೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಆರೋಪಿಸಿದ್ರು. ಈ ದೇಶದ ಅಸ್ಮಿತೆ ಶ್ರೀರಾಮ, ಈ ದೇಶದ ಸಾಂಸ್ಕೃತಿಕ ಪ್ರತೀಕ ಶ್ರೀರಾಮ. ರಾಮನ ಹಣ ತಿನ್ನಲು ಇವರಿಗೆ ನಾಚಿಕೆ ಆಗುವುದಿಲ್ಲವೇ? ಟ್ರಸ್ಟ್ ಇಬ್ಬರು ಸದಸ್ಯರು ರಾಜೀನಾಮೆ ನೀಡಿರುವುದು ಹಾಗೂ 8 ಮಂದಿಯನ್ನ ಬಂಧಿಸಿರುವುದು ಹಗರಣದ ಗಂಭೀರತೆಯನ್ನ ತೋರಿಸುತ್ತದೆ. ಇಷ್ಟೆಲ್ಲಾ ಬೆಳವಣಿಗೆಗಳಾದರೂ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಹೇಳಿದರು. ಪ್ರಧಾನಿಯವರ ಮಾಜಿ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಕೇಂದ್ರ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಹಿರಿಯ ಅಧಿಕಾರಿಗಳು ಟ್ರಸ್ಟ್ನಲ್ಲಿದ್ದಾಗ ಈ ಹಗರಣದ ಹೊಣೆಗಾರಿಕೆಯಿಂದ ಸರ್ಕಾರ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ದೇಶದ ಸಿಟಿಜನ್ಸ್ ಯಾರು ಅನ್ನೋದನ್ನ ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ. ಇದು ಸ್ಪಷ್ಟವಾದಂಥ ನಿಲುವು ಕಾಂಗ್ರೆಸ್. ನಾನು ನಿಮಗೆ ಮೂಲಕ ಕೇಳ್ತೇನೆ, ಈಗ ಆ್ಯಸ್ ಆನ್ ಟುಡೇ ದೇಶದ ಗಡಿಗಳನ್ನು ರಕ್ಷಣೆ ಮಾಡುವಂಥದ್ದು, ದೇಶದ ಸಂರಕ್ಷಣೆ ಮಾಡುವಂಥದ್ದು ಯಾರ ಜವಾಬ್ದಾರಿ? ರಾಜ್ಯ ಕೇಂದ್ರ ಸರ್ಕಾರ. ಸೊ ಇವತ್ತೇನಾದರೂ ಸಹ ಬಾಂಗ್ಲಾದಿಂದ ವೆಸ್ಟ್ ಬೆಂಗಾಲ್ಗೋ ಅಸ್ಸಾಂಗೋ ಮತ್ತೊಂದಕ್ಕೋ ಮಗದೊಂದಕ್ಕೆ ಯಾರಾದರೂ ನುಸುಳಿಕೊಂಡು ಬಂದರೆ ಯಾರ್ದು ಅದು ತಪ್ಪು? ಯಾರು ಅದನ್ನು ಗಡಿಗಳನ್ನು ರಕ್ಷಣೆ ಮಾಡಬೇಕಾಗಿರುವಂಥ ಜವಾಬ್ದಾರಿ? ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಯೂನಿಯನ್ ಗವರ್ನಮೆಂಟ್? ಯಾರಾದರೂ ಬಂದಿದ್ದರೆ ಅದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರದ್ದು. ಅದರ ನೈತಿಕ ಹೊಣೆಯನ್ನು ಪ್ರಧಾನಿಗಳು, ರಕ್ಷಣಾ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರು ಹೊರಬೇಕಾಗುತ್ತೆ ಸರ್. ಇಲ್ಲಿ ಕರ್ನಾಟಕ, ಸೊ ಹಾಗಾಗಿ ಕರ್ನಾಟಕ ಆಗಲಿ ಆಂಧ್ರ ನೈತಿಕ ಹೊಣೆಯನ್ನು ಯಾರು ಹೊರಬೇಕು ಹೇಳಿ? ಗೃಹ ಮಂತ್ರಿಗಳು ಹೇಳಿ, ಯಾರು ನುಸುಳಿಕೋರರಿದ್ದಾರೆ ಅವರನ್ನು ಮೊದಲು ಗುರುಸಿ ಅವರನ್ನು ಆಚೆ ಅಟ್ಟುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಹೇಳಿ. ನಾವು ರಾಜಕಾರಣ ಮಾಡೋದು ಬೇರೆ, BJPನವ್ರಿಗೆ ಏನು ಇಶ್ಯೂಸ್ ಮಾಡಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಸಣ್ಣ ಪುಟ್ಟದಕ್ಕೆ ರಾಜಕಾರಣ ಮಾಡ್ತಿರಲ್ರಿ, ನಾಚಿಕೆ ಆಗೋದಿಲ್ವಾ? ವಿದೇಶಿಯರು ಯಾರಾದರೂ ನುಸುಳುಕೋರರಾಗಿದ್ದರೆ ಅದಕ್ಕೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ. ಹೋಗಿ ಹೇಳಿ ಮನೆಗೆ. ನಾವು ಸ್ಪಷ್ಟ ಇದ್ದೇವೆ, ಯಾರು ಕನ್ನಡಿಗರಿದ್ದಾರೆ, ಯಾರು ಈ ರಾಜ್ಯದ ಜನರಿಗೆ ಮನೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟ ಹೇಳಿದ್ದಾರೆ, ಯಾರು ವೋಟರ್ ಅಲ್ಲ ಈ ರಾಜ್ಯದಲ್ಲಿ, ಈ ರಾಜ್ಯದವರಲ್ಲ, ಅವರಿಗೆ ಯಾವುದೇ ವಿಧವಾದಂಥ ಗ್ಯಾರಂಟೀಸ್ ಕೊಡೋದಿಲ್ಲ, ಯಾವುದೇ ಸರ್ಕಾರದ ಸೌಲಭ್ಯಗಳು ಕೊಡೋದಿಲ್ಲ. ಏನದರ ಅರ್ಥ? ಬೇರೆ ಹೊರದೇಶದವ್ರಿಗೆ ಕೊಡ್ತೀವಿ ಅಂತನಾ? ಸ್ಪಷ್ಟ ಇಲ್ಲೇ ಪಕ್ಕದಲ್ಲಿದ್ದಾರೆ ಅಂತ ಕಾಣುತ್ತೆ. ಭಾಗವತರು RSSನ ಸರ್ಸಂಚಾಲಕರು ಬೆಳಗಾಮಲ್ಲಿ. ಯಾಕಪ್ಪ ಭಾಗವತರೇ ಬಾಯ್ ಬಿಡ್ತಾ ಇಲ್ಲ? ನನ್ನ ಜೈಲು ಮೇಟ್ ದತ್ತಾತ್ರೇಯ ಹೊಸಬಾಳೆ ಎಮರ್ಜೆನ್ಸಿನಲ್ಲಿ ಸುಮಾರು 17 ತಿಂಗಳು 20 ದಿವಸಗಳಲ್ಲಿ ನಾನು ಅವರ ಒಟ್ಟಿಗೆ ಮೀಸಾದಲ್ಲಿದ್ದೆ. ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧುದಂಡವತೆ, ಶ್ಯಾಮನಂದನ ಮಿಶ್ರಾ, AK ಸುಬ್ಬಯ್ಯ, ಸಿಂಧಿಯಾ, ಈ ಥರದೆಲ್ಲ ನಾವು ಒಟ್ಟಿಗೆ ಎಮರ್ಜೆನ್ಸಿನಲ್ಲಿ ಮೀಸಾ ಬಂದಿಗಳಾಗಿದ್ವಿ. ಇವ್ರು ಹೇಳ್ತಾರೆ, ಭಾಗವತರವರು ದತ್ತಾತ್ರೇಯ ಹೊಸಬಾಳೆ ಏನ್ ಹೇಳಿದಾರೋ ಅದೇ ನಮ್ಮ ಸ್ಟ್ಯಾಂಡು. ನಾಚಿಕೆ ಆಗೋದಿಲ್ಲ ನಿಮಗೆ? ಈ ದೇಶದ ಪ್ರತೀಕ ರಾಮ, ಈ ದೇಶದ ಸ್ವಾಭಿಮಾನ, ಅಸ್ಮಿತೆ, ಸಂಸ್ಕಾರ, ಸಂಸ್ಕೃತಿಯ ಪ್ರತೀಕ ರಾಮ. ಅವನ ಹಣನ ನೋಡ್ತಿರಲ್ರಿ, ನಾಚಿಕೆ ಆಗೋದಿಲ್ಲ ನಿಮಗೆ? ನಾನು ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ RSSನ ಸರ್ಸಂಚಾಲಕರು ಈ ದೇಶದ ಜನರನ್ನ ಕ್ಷಮೆ ಕೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟ್ಗೆ ಸಂಬಂಧವೇ ಇಲ್ಲ ಅವ್ರಿಗೆ.
ಆಗ ಅವರು ನೈತಿಕವಾಗಿ ಹೊತ್ತು ರಾಜೀನಾಮೆ ಕೊಡ್ತಾರೆ. ಇಲ್ಲಿ ಮಿಸ್ಟರ್ ಮೋದಿ, ನೀವೇ ಮಾಡಿದಂತ ಟ್ರಸ್ಟ್, ನಿಮ್ಮ ಸರ್ಕಾರದ ಅಧಿಕಾರಿ ಟ್ರಸ್ಟಿ ಆಗಿದ್ದಾರೆ, ಉತ್ತರ ಪ್ರದೇಶದ ಸರ್ಕಾರದ ಕಾರ್ಯದರ್ಶಿ ಅದರಲ್ಲಿ ಟ್ರಸ್ಟಿ ಆಗಿದ್ದಾರೆ, ನಿಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತವರು ಟ್ರಸ್ಟಿ ಆಗಿದ್ದಾರೆ. ನಿಮಗೂ ಏನಾದರೂ ಶೇರ್ ಇದೆಯೇನಪ್ಪ ಈ ಲೂಟಿನಲ್ಲಿ? ಮಾತೆತ್ತಿದ್ರೆ ರಾಮನ ಬಗ್ಗೆ ಯಾರು ನಿಯಮ, ಫೈಸಲಾಬಾದ್ ಕೋರ್ಟಿನ ಡಿಸ್ಟ್ರಿಕ್ಟ್ ಕೋರ್ಟ್ ಆದೇಶ ಆದ ತಕ್ಷಣ ಅಲ್ಲಿ ಪೂಜೆಗೆ ಅಲೋ ಮಾಡಿದ್ರು ಕಾಂಗ್ರೆಸ್ನವರೇ. ಮಿಸ್ಟರ್ ಮೋದಿ, ನೀವಲ್ಲ, ನಿಮ್ಮ ಹಾಗೆ ರಾಜಕಾರಣಕ್ಕೋಸ್ಕರ ರಾಮನನ್ನ ನಾವು ಯಾವತ್ತೂ ಬಳಸ್ಕೊಡೋದಿಲ್ಲ. ದೇವರನ್ನ, ಧರ್ಮವನ್ನ ನಮ್ಮ ಪರ್ಸನಲ್ ಆಗಿ ಮನೆಯಲ್ಲಿ ಆಚರಣೆ ಮಾಡ್ಕೋಬೇಕು ಹೊರತು ಜಾತ್ಯತೀತ ವ್ಯವಸ್ಥೆಯಲ್ಲಿ ಸಂವಿಧಾನದ ರೀತಿ ನಡ್ಕೋಬೇಕು. ಮಿಸ್ಟರ್ ಮೋದಿ, ಸ್ಟೇಟ್ಸ್ಮನ್ ಆಗಪ್ಪ, ಪೆಟ್ಟಿ ಪಾಲಿಟಿಷಿಯನ್ ಆಗಬೇಡ. ಅಟಲ್ ಬಿಹಾರಿ ವಾಜಪೇಯಿ ವಾಸ್ ಎ ಸ್ಟೇಟ್ಸ್ಮನ್ ಲೈಕ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಎಲ್ಲರೂ ಸಹ, ಮನಮೋಹನ್ ಸಿಂಗ್ ಇರ್ಬೋದು, ವಿ.ಪಿ. ಸಿಂಗ್ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ಸಂಘಟನೆಯ ಪ್ರಮುಖರು ಈ ವಿಷಯದಲ್ಲಿ ಏಕೆ ಮೌನವಾಗಿದ್ದಾರೆ? ಪ್ರಧಾನಿ ದೇಶದ ಪ್ರಧಾನಿಯಾಗಿ ನಡೆದುಕೊಳ್ಬೇಕು, ರಾಜಕೀಯ ಪ್ರಚಾರಕರಂತೆ ವರ್ತಿಸಬಾರದು ಎಂದು ಉಗ್ರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈಗ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಜನಸಂಖ್ಯೆಗೆ ಅನುಸಾರವಾಗಿ ಎಸ್ಸಿ, ಎಸ್ಟಿ, ಒಬಿಸಿ 56% ಮೀಸಲಾತಿ ನೀಡಬೇಕು. ಇದನ್ನ ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಸೇರಿಸಬೇಕು ಎಂದು ಉಗ್ರಪ್ಪ ಆಗ್ರಹಿಸಿದ್ರು. ಶ್ರೀ ಮಹರ್ಷಿ ವಾಲ್ಮೀಕಿ ಸಮಾನ ಮನಸ್ಕರ ವೇದಿಕೆ ಕಾರ್ಯಾಧ್ಯಕ್ಷ ನರಸಿಂಹಯ್ಯ, ಸಂಚಾಲಕರಾದ ಪ್ರಕಾಶ್ ದೇಸಾಯಿ, ಹನುಮಂತರಾಯಪ್ಪ, ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಗಣೇಶ್ ಬಿಷ್ಣನವರ್, ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಜಿಡಿ ಮನೋಜೆ, ನೇವಲ್ ಬೇಸ್ ಎಸ್ಸಿ ಎಸ್ಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಜಗದೀಶ್ ಓಲೇಕಾರ್, ಸಮುದಾಯ ಅಧ್ಯಕ್ಷ ನಾಗರಾಜ್ ತಳವಾರ್, ಮುಂಡಗೋಡ ತಾಲೂಕಾ ಅಧ್ಯಕ್ಷ ಸುರೇಶ್ ಕಲ್ಲೊಳ್ಳಿ, ಹನುಮಂತಪ್ಪ ಕೃಷ್ಣಪ್ಪ, ಭೀಮಶಿ ವಾಲ್ಮೀಕಿ, ಸಿದ್ದಾಪುರ ತಾಲೂಕಾಧ್ಯಕ್ಷ ಫಕೀರಪ್ಪ ವಾಲ್ಮೀಕಿ ಹಾಗೂ ಸಮಾಜದ ಮುಖಂಡರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಕಲ್ಗುಟ್ಕರ್ ಉಪಸ್ಥಿತರಿದ್ದರು. ಅಂತ ಮಹಾನ್ ಗ್ರಂಥ ರಾಮಾಯಣ 7,000 ವರ್ಷಗಳಿಂದ 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ರಾಮನನ್ನ ಹೈಜಾಕ್ ಮಾಡಿದ್ದಾರೆ ಬಿಜೆಪಿನವರು, ಆರ್ಎಸ್ಎಸ್ನವರು, ವಿಶ್ವ ಹಿಂದೂ ಪರಿಷತ್ನವರು. ಹೈಜಾಕ್ ಮಾಡಿದ್ದಾರೆ ರಾಜಕೀಯ ಕಾರಣಗಳಿಗೋಸ್ಕರ. ಆದರೆ ರಾಮನ ಆದರ್ಶಗಳು ಒಂದೇ ಒಂದು ಆದರ್ಶವನ್ನು ಬಿಜೆಪಿ, ಆರ್ಎಸ್ಎಸ್ ಅಥವಾ ವಿಶ್ವ ಹಿಂದೂ ಪರಿಷತ್ನವರು ಪಾಲನೆ ಮಾಡ್ತಾ ಇಲ್ಲ, ಇದು ಸ್ಪಷ್ಟ. ಅವರ ಶ್ರೀಮತಿಯವರನ್ನೇ ರಕ್ಷಣೆ ಮಾಡೋಕ್ಕಾಗದೇ ಇರುವಂತ ರಾಮನ ಅನುಯಾಯಿಗಳಾಗೋದು ಸಾಧ್ಯನಾ? ಸಾವಿರದ 1990ರಿಂದ ಗಂಗಾ ಕ್ಲೀನಿಂಗ್ಗೆ 300 ಕೋಟಿ ಕಾಂಗ್ರೆಸ್ ಆಡಳಿತದಲ್ಲಿ ಕೊಟ್ಟರೆ ಯಾವುದೇ ಭ್ರಷ್ಟಾಚಾರ ನಡೆಯಲಿಲ್ಲ. ಆ ರಾಮ ಮಂದಿರ ಜನ್ಮಭೂಮಿ ಹೆಸರಿನಲ್ಲಿ ಅಲ್ಲಿದ್ದಂತ ಬಾಬರಿ ಮಸೀದಿ ಧ್ವಂಸ ಆದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮವಾಗಿ ಜಡ್ಜ್ಮೆಂಟ್ ಬೈ ದ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಮೇಲೆ ನೀವು ಮಾಡ್ಕೊಳ್ಳಿ, ಆ ಮೊಹಮ್ಮದಿಯರಿಗೂ ಸಹ ಇನ್ನೊಂದು ಕಡೆ ಮಾಡಿಕೊಂಡು 2 ಟ್ರಸ್ಟ್ ಮಾಡಿಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಇದೆ. ಇದೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇವರೇ ಮಾಡಿಸ್ತಾರೆ. ಅದರಲ್ಲಿ 11 ಜನ ಟ್ರಸ್ಟೀಸ್ ಅನ್ನ ಮಾಡ್ತಾರೆ. ಟ್ರಸ್ಟಿನ ಅಧ್ಯಕ್ಷರು ಒಳಗೊಂಡಂತೆ ಅವರು ನೃತ್ಯ ಗೋಪಾಲ್ ದಾಸ್, ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಲೇಖನ್ ದೇ,
ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಇದ್ದಾರೆ. ಉತ್ತರ ಪ್ರದೇಶದ ಸರ್ಕಾರಿ ಕಾರ್ಯದರ್ಶಿ ಸಂಜಯ್ ಪ್ರಸಾದ್, ಆ ರಾಜ್ಯದ ಕಾರ್ಯದರ್ಶಿಯೂ ಸಹ ಅದರಲ್ಲಿ ಇದ್ದಾರೆ ಟ್ರಸ್ಟ್. ಅಯೋಧ್ಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಶಶಾಂಕ್ ತ್ರಿಪಾಠಿ ಅವರು ಇದ್ದಾರೆ. ಪ್ರಧಾನಿಯವರ ಮೋದಿಯವರ ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮಾಜಿ ನಾಯಕನಾಗೂ ಅಲ್ಲ, ಶೋಷಿತ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ಈ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಎಸ್ಟಿಗಳಿದ್ದಾರೆ. ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ 7%, 51 ಜಾತಿಗಳಿದ್ದಾವೆ. ಹಾಗೆ ಎಸ್ಸಿಗಳು 17.1%, ಸುಮಾರು 1,25 ಲಕ್ಷ ಜನ ಇದ್ದಾರೆ. 101 ಜಾತಿಗಳು. ಹಾಗೆ ಒಬಿಸಿಗಳು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ MR ನಾಯಕ್ ನಿಮ್ಮ ಜಿಲ್ಲೆಯವರೇ, ಅವರ ಕೊಟ್ಟಿರೋ ಹೀಗೆ ಒಟ್ಟಾರೆ ಇವರೆಲ್ಲರನ್ನು ಸೇರಿಸಿದ್ರೆ ಸುಮಾರು 4.25 ಕೋಟಿಯಷ್ಟು ಜನರ ಸಮಸ್ಯೆ ಇದೆ. ಈ ಸಮಸ್ಯೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರೂ ಸಹ ಕಾರಣರಾಗಿದ್ದಾರೆ. ಸಂವಿಧಾನದ ಆರ್ಟಿಕಲ್ 340 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು OBC ಅಂತೇಳಿ ಕ್ಲಾಸಿಫೈ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಬರೆದಿದ್ದಾರೆ. ಹಾಗೆ ಸಂವಿಧಾನದ ಆರ್ಟಿಕಲ್ 341 ಪ್ರಕಾರ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅಸ್ಪೃಶ್ಯರಿದ್ದಾರೆ ಅವರನ್ನ SC ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಹಾಗೆ ಆರ್ಟಿಕಲ್ 342 ಪ್ರಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂತ ಜನ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.